ತಿಳಿಯದ ಲೋಕದ ಕಣ್ಣಿಗೆ ಬೀಳದ ಒಂದು ಜಾಗದಲ್ಲಿ ಮೂವರು ಸ್ನೇಹಿತರು ಹೃದಯದಲ್ಲಿ ಒಂದು ದೊಡ್ಡ ಕನಸು ಕಾಣುತ್ತಿದ್ದರು. ಹೆಸರು ಬೇಕಿರಲಿಲ್ಲ, ಖ್ಯಾತಿ ಬೇಕಿರಲಿಲ್ಲ, ಸಾಮಾನ್ಯರ ಧ್ವನಿಗೂ ಒಂದು ವೇದಿಕೆ ಬೇಕು ಅನ್ನೋ ಆಲೋಚನೆ. ನೆಮ್ಮದಿಯಲ್ಲಿದ್ದ ಬದುಕಿಗೆ ವಿದಾಯ ಹೇಳಿ ಕಾಣದ ದಾರಿಯ ಹಿಂದೆ ಹೆಜ್ಜೆ ಹಾಕಿ ಕನಸಿನ ಹಿಂದೆ ನಡೆದು ಸಾಮಾನ್ಯರಿಗಾಗಿ ಹೊಸ ಜಗತ್ತನ್ನೇ ತೆರೆದರು. ಒಂದು ಫೆಬ್ರವರಿ 14 ಆ ಮೂವರು ಗೆಳೆಯರು ಬಿತ್ತಿದ ಸಣ್ಣ ಆಸೆಯ ಬೀಜ ಇಂದು ಕೋಟಿ ಮನಗಳ ಹಸಿವು ನೀಗಿಸೋ ಅಕ್ಷಯ ಪಾತ್ರೆಯಾಗಿದೆ ಈ ಸೃಜನಶೀಲ ಲೋಕ. ಎಷ್ಟೋ ಕತ್ತಲೆ ಬದುಕಿಗೆ ಬೆಳಕಾದ ಜ್ಯೋತಿ, ಅನಾಥವಾದ ಪ್ರತಿಭೆಗೆ ಸಿಕ್ಕ ತಾಯಿ ಮಡಿಲು. ಯೂಟ್ಯೂಬ್ ಬರೀ ಹೆಸರಲ್ಲ, ಇದು ಸಾಮಾನ್ಯನ ಕನಸಿಗೂ ಜೀವ ತುಂಬುವ ಮಹಾ ಸೇತುವೆ. ಏಪ್ರಿಲ್ 23 ಆ ಪ್ರಾಣಿ ಸಂಗ್ರಹಾಲಯದ ಶಾಂತ ವಾತಾವರಣದಲ್ಲಿ 18 ಸೆಕೆಂಡಿನ ಒಂದು ಸರಳ ವಿಡಿಯೋ ಲೋಕಕ್ಕೆ ಪರಿಚಯವಾಯಿತು. ಆದರೆ ಅದು ಸರಳವಾಗಿರಲಿಲ್ಲ. ಜಗತ್ತಿನ ಪ್ರತಿ ಮೂಲೆಯ ಧ್ವನಿಗೆ ಸಿಕ್ಕ ಮೊದಲ ದಾರಿ. ಮನೆಯೊಳಗೆ ಬಂಧಿತವಾಗಿದ್ದ ಪ್ರತಿಭೆಗೆ ತೆರೆದಿತು ಬಾಗಿಲು. ಕ್ಯಾಮೆರಾ ಹಿಡಿದ ಕೈಗಳಿಗೆ ಇಂದು ಇಡೀ ಜಗತ್ತೇ ದೊಡ್ಡ ವೇದಿಕೆಯಾಗಿದೆ. ಅಂದು ಆ ಮೂವರು ಸ್ನೇಹಿತರು ಕತ್ತಲ ಕೋಣೆಯಲ್ಲಿ ಕುಳಿತು ಕಂಡ ಸಣ್ಣ ಕನಸು ಇಂದು ಜಗತ್ತಿನ ಪ್ರತಿ ಮನೆಯಲ್ಲೂ ಜ್ಞಾನದ ದೀಪವಾಗಿ ಉರಿಯುತ್ತಿದೆ. ಅವರು ಸೃಷ್ಟಿಸಿದ್ದು ಬರೀ ಒಂದು ವೆಬ್ಸೈಟ್ ಅಲ್ಲ, ಅದು ಬಡವನ ಪ್ರತಿಭೆಗೆ ಸಿಕ್ಕ ಸಿಂಹಾಸನ. ಸೋತು ಕುಳಿತವನಿಗೆ ಬದುಕು ಕಟ್ಟಿಕೊಟ್ಟ ಆಸರೆಯ ಕೋಟೆ. ಹಸಿದವನಿಗೆ ಅನ್ನ ನೀಡಿ ಅಳುವವನ ನಗಿಸುವ ಈ ಪ್ರಪಂಚ ಗೆಳೆಯರ ತ್ಯಾಗದ ಫಲ. ಇಂದು ಹಳ್ಳಿಯ ಸಾಮಾನ್ಯ ಹುಡುಗನ ಧ್ವನಿಯು ಜಗತ್ತಿನ ಗಡಿ ದಾಟುತ್ತಿದೆ. ಪ್ರತಿ ಕ್ಲಿಕ್ನಲ್ಲಿ ಒಂದು ಕಥೆ, ಪ್ರತಿ ಸಬ್ಸ್ಕ್ರೈಬ್ನಲ್ಲಿ ಒಂದು ನಂಬಿಕೆ. ಆ ಮೂವರು ಸ್ನೇಹಿತರ ಕಷ್ಟ ಮತ್ತು ನೋವು ಇಂದು ಕೋಟ್ಯಾಂತರ ಜನರಿಗೆ ಆಸರೆಯಾಗಿದೆ. ಯೂಟ್ಯೂಬ್ ಸೃಷ್ಟಿಸಿದ ಆ ಗೆಳೆಯರಿಗೆ ಸಲ್ಲಿಸೋಣ ಗೌರವದ ನಮನ.